ಈಗ ಬೆಂಗಳೂರಿನ ಇತರ ಸುದ್ದಿಗಳನ್ನ ಫಟಾಫಟ್ ಅಂತ ನೋಡೋಣ. ಜಸ್ಟ್ ಫೈನಲ್ಲಿ ದೇವನಹಳ್ಳಿಯಲ್ಲಿ ಖತರ್ನಾಕ್ ಮನೆಗಳ ಸಿಕ್ಕಿಬಿದ್ದಿದ್ದಾನೆ. ದೇವನಹಳ್ಳಿ ತಾಲೂಕಿನ ಕುಂದಾಣ ಗ್ರಾಮದಲ್ಲಿ ಮನೆಗಳತನ ಮಾಡಿದ್ದ ವಿಜಯಪುರ ಮೂಲದ ಆನಂದ್ ಲಾಕ್ ಆಗಿದ್ದಾನೆ. ವಿಶ್ವನಾಥಪುರ ಪೊಲೀಸರು ಕಾರ್ಯಾಚರಣೆ ನಡೆಸಿ ಆರೋಪಿಯಿಂದ 30 ಗ್ರಾಂ ಚಿನ್ನ, 330 ಗ್ರಾಂ ಬೆಳ್ಳಿ ಆಭರಣಗಳನ್ನು ವಶಕ್ಕೆ ಪಡೆದಿದ್ದಾರೆ. ನೆಲಮಂಗಲ ತಾಲೂಕು ಶಿವಗಂಗಾ ದೇಗುಲದ ಬಳಿ ಪಾರ್ಕಿಂಗ್ ದಂಧೆ ಜೋರಾಗಿ ನಡೆಯುತ್ತಿದೆ. ಜಾತ್ರಾ ಮಹೋತ್ಸವದ ಹೆಸರಲ್ಲಿ ವಾಹನ ಸವಾರರ ಬಳಿ ಲೂಟಿ ಮಾಡುತ್ತಿದ್ದಾರೆ. ರಸ್ತೆ ಬದಿ ಗಾಡಿಗಳನ್ನು ನಿಲ್ಲಿಸಲು ಹೇಳ್ತಾರೆ. ಗಾಡಿಗಳ ಜವಾಬ್ದಾರಿ ನಿಮ್ಮದೇ ಅಂತಾರೆ. ಹಾಗಾದ್ರೆ ಪಾರ್ಕಿಂಗ್ ಹಣ ಯಾಕೆ ಕೊಡಬೇಕು ಅಂತ ಸವಾರರು ಆಕ್ರೋಶ ಹೊರಹಾಕಿದ್ದಾರೆ. ನೆಲಮಂಗಲ ಬಳಿಯ ನಗರೂರು ಬಳಿ ಘೋರ ದುರಂತವೊಂದು ಕೂದಲೆಳೆ ಅಂತರದಲ್ಲಿ ತಪ್ಪಿದೆ. ಹೇಮಂತ್ ಎಂಬುವರ ಮನೆಯಲ್ಲಿ ಗ್ಯಾಸ್ ಸಿಲಿಂಡರ್ ಸೋರಿಕೆಯಾಗಿ ಬೆಂಕಿ ಹೊತ್ತಿಕೊಂಡಿದೆ. ನೋಡುತ್ತಲೇ ಅಡುಗೆ ಮನೆಯಲ್ಲಿ ವಸ್ತುಗಳೆಲ್ಲ ಸುಟ್ಟು ಕರಕಲಾಗಿವೆ. ಬೆಂಕಿ ಕಾಣಿಸಿಕೊಳ್ತಾ ಇದ್ದಂತೆ ಮನೆಯಲ್ಲಿದ್ದವರು ಹೊರಗೆ ಓಡಿ ಬಂದಿದ್ದಾರೆ. ಅಕ್ಕಪಕ್ಕದ ಮನೆಯವರ ಸಹಾಯದಿಂದ ಬೆಂಕಿ ನಂದಿಸಿದ್ದು 4 ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಟ್ರೋಲ್ಗಳ ವಿರುದ್ಧ ನಟ ಕಿಚ್ಚ ಸುದೀಪ್ ಮಗಳು ಸಿಡಿಮಿಡಿಕೊಂಡಿದ್ದಾರೆ. ಟ್ರೋಲ್ ಕೆಟ್ಟ ಕಾಮೆಂಟ್ಗಳಿಗೆ ಸಾನಿ ತಿರುಗೇಟು ಕೊಟ್ಟಿದ್ದಾರೆ. ನನ್ನ ದೇಹ ಚರ್ಚೆ ಮಾಡುವ ವಿಷಯವಲ್ಲ, ನನಗೆ ನಿಮ್ಮ ಅಭಿಪ್ರಾಯ ಬೇಕಿದ್ರೆ ಕೇಳ್ತೇನೆ ಅಂತ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ತಿರುಗೇಟು ಕೊಟ್ಟಿದ್ದಾರೆ. ನಗರದಲ್ಲಿ ಶ್ವಾನದ ದೈವಭಕ್ತಿಗೆ ಜನ ಬೆರಗಾಗಿದ್ದಾರೆ. ಮಲ್ಲೇಶ್ವರದಲ್ಲಿರೋ ಕಾಡು ಮಲ್ಲೇಶ್ವರ ದೇಗುಲದಲ್ಲಿ ಶ್ವಾನವೊಂದು ಗರ್ಭಗುಡಿ ಸುತ್ತಿದೆ. ಶ್ವಾನ ಗರ್ಭಗುಡಿ ಸುತ್ತೋದನ್ನ ಕಂಡು ಭಕ್ತಾದಿಗಳು ಚಕಿತರಾಗಿದ್ದಾರೆ. ಬೆಳಗ್ಗೆ 6:30ರಿಂದ 2 ಗಂಟೆಗಳ ಕಾಲ ಶ್ವಾನ ಗರ್ಭಗುಡಿಯನ್ನ ಪ್ರದಕ್ಷಿಣೆ ಹಾಕಿದೆ.